ಇವಳು ಅವನ್ ಕುಂಡಿ ಮೇಲೆ ಕೂದಲು ಬೆಳೆ ಇಲ್ಲೇವರೆಗೆ ಎಲ್ಲಿಗೆ ಹೋಗಿದ್ದಾಳ ಕಣ್ಣಿಗೆ ಕಾಣ್ದಂಗೆ ಹೋಗ್ಯವಳಲ್ಲ ಎಲ್ಲಿಗೆ ಹೋಗಿರ್ಬೇಕು ಅಂತೀನಿ ನೋಡು. ಯಾರಿವಳು ಯಾರಿವಳು ನಿನಗೆ ಅಷ್ಟು ಅರ್ಜೆಂಟ್ ಇದ್ರೆ ನಮ್ ಬಿದ್ರಿ ಅಂಗಡಿ ಕಡೆ ಬರ್ಬೇಕಾಗಿತ್ತ. ನಾನು ಯಾಕೆ ಬರ್ಲಿ? ನಾನು ಬಿಂದಿಗೆ ತಗೊಂಡಿ ನೋಡು, ರೆಡಿ ಮಾಡಕ್ಕಾದ್ರೆ ರೆಡಿ ಮಾಡು, ಇಲ್ಲಾಂದ್ರೆ ಬಿಂದಿಗೆ ಹೋಗಿ ನಾನು ತಗೊಂಡು ಹೋಗು. ನಿನ್ ಕೈಯಾಗ ಹಿಡ್ಕೊಂಡು ನೋಡು ಅಂದ್ರೆ ನಾನು ಹೆಂಗೆ ನೋಡ್ಲಿ? ನನ್ನ ಕೈಯಾಗ ಕೊಟ್ರೆ ಅದ್ರೊಳಗೆ ಕೈ ಹಾಕಿ ಹೆಂಗೈತೆ ಅಂತ ಚೆನ್ನಾಗಿ ಮಾಡ್ತಿದ್ನ. ಅಲ್ಲ ಬಿಂದಿಗೆ ಕೈಯಾಗ ಹಿಡ್ಕೊಂಡು ಎಷ್ಟು ತೂಕ ಐತೆ, ಯಾವ ಸ್ಟೇಜ್ನಾಗ ಐತೆ, ಅದೇ ಮ್ಯಾಲೆ ತಳಕು ಪಳಕು ಅಂದ್ರು ಒಳಗೆ ಹೆಂಗೈತೆ ಅಂತ ನಮ್ಗೆ ಹೆಂಗೇ ತಿಳಿಬೇಕು. ಅದೇನು ತೂತ್ ಬಿದ್ದು ತಟ ತಟ ಅಂತ ಸೋರಾಡಕತ್ತೈತು, ಏನೋ ತೂತೇ ಮುಚ್ಚಕ್ಕಿ ಆಗ್ಲಷ್ಟು ಆಗಲಾಗೈತು. ನೋಡಿ ಮುಂದಕ್ಕೆ ಸಟ್ ಮಾಡ್ತೀನಿ ಕಣೆ. ಬಿಂದಿಗೆ ಬಂದೋಬಸ್ತು ಗಟ್ಟಿ ಮುಟ್ಟಾಗಿತ್ತು ಅಂದ್ರ ಅದ್ರ ಕಿಮ್ಮತ್ತೇ ಬೇರೆ ಐತಿ. ಅದೇ ತಳ ಹೊಡೆದು ಸ್ವರ ಹಾಕತ್ತೈತೆ ಅಂದ್ರ ಅದ್ರ ರೇಟೇ ಬೇರೆ ಐತಿ. ಅದೇ ಇಲ್ಲಿ ನೋಡ್ತೀನಿ, ಅಯ್ಯೋ ಅವನೆಲ್ಲ ತೂತ್ ಬಿಸ್ಕೊಂಬಂದವಳಪ್ಪ. ರೀ ಬಾಯ್ರ ನಿಮ್ದು ಬಾಳ ಸೋರಾಡಕತ್ತೈತ್ ಕಣ್ರಿ, ಅದ್ರಾಗ ತಳ ಹೊಡೆದು ಮೆತ್ತಗೆ ಹಾಕ್ಬಿಟ್ಟೈತ್ ಕಣ್ರಿ. ಇದಕ್ಕೆ ಹಬ್ಬಬ್ಬ ಅಂದ್ರೆ ಒಂದು 100 ರೂಪಾಯಿ ಕೊಡ್ತೀನಿ, ಕೊಡ್ತೀನೇನು? ರೇ ಬಾಯರ ಬಿಂದಿಗೆ ಎಷ್ಟು ದೊಡ್ಡದು ಅನ್ನೋದು ಲೆಕ್ಕ ಬರಕ್ಕಿಲ್ಲ, ಅದನ್ನ ಹೆಂಗ್ ಉಪಯೋಗ ಮಾಡ್ತೀವಿ ಅನ್ನೋದ್ರ ಮ್ಯಾಲ ಲೆಕ್ಕ ಬರುತ್ತೆ. ನಿಮ್ದೆಲ್ಲ ಬಹಳ ಸೋರಾಡಿ 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 ಆಸ್ಕೆಟ್ ಆಗೈತ್ ಕಣ್ರಿ. ಇದಕ್ಕೆ 100 ರೂಪಾಯಿ ಜಾಸ್ತಿ ಆಯ್ತು ನೋಡ್ರಿ. ಅಯ್ಯೋ ನಾವು ಇದನ್ನ ಯಾಕ್ರಿ ರಿಪೇರಿ ಮಾಡಿಸ್ತೀರಿ? ನೀವು ಎಷ್ಟೇ ರಿಪೇರಿ ಮಾಡ್ತಿದ್ರು ರಿಪೇರಿ ಆಗ್ಲಿಲ್ಲದಷ್ಟು ಅಗಲಾಗ್ಬಿಟ್ಟೈತ್ ಕಣ್ರಿ ಇದೊಂದು ಕಂಠ. ನೀನು ಹೆಚ್ಚಿಗೆ ಮಾತಾಡಕ್ ಹೋಗ್ಬೇಡ. ರಿಪೇರಿ ಮಾಡ್ಸಕ್ಕಾದ್ರೆ ರಿಪೇರಿ ಮಾಡ್ಸು, ಇಲ್ಲ ಅಂದ್ರೆ ಬಿಟ್ಬಿಡು. ಅದನ್ನ ಬಿಟ್ಟು ಅದೇನಾಗಲ್ಲ ಕೆಲಸ ಮಾಡಕ್ ಬರ್ಲಾರ್ದ ತುಳಿಸ್ಕೊಂಡ ಅಂದಾಗ ಸುಮ್ಮನೆ ಮಾತಾಡ್ತಿದ್ದು ಬರೀ ಉದ್ರಿ ಮಾತು ಕೊಡ್ಬೇಡ. ಮಾಡ್ತೀರಿ ತಡ್ರಿ, ಯಾಕೆ ಕೆಲಸ ಮಾಡ್ತೀರಿ? ನಿನ್ನ ಕೈಯಾಗ ಕರೆಂಟ್ ಐತೇನೋ, ಮೈ ಜುಮ್ ಜುಮ್ ಅನ್ನಕತ್ತಲ್ಲ. ಲೇ ನಿಮ್ಮ ತಲೆ ದುಡಿಗರಿಗೆ ಕರೆಂಟ್ ಪಾಸ್ ಮಾಡೋದೇ ಕಡೆ ಈ ಪ್ರಭಾಕರನ ಕೆಲಸ.
ಇದೇನೆ ಈ ಗುಜ್ರಿ ನನ್ನ ಮಗನ ಜೊತೆ ಕರೆಂಟ್ ಹೊಡ್ಸ್ಕೊಂಡು ಕಾಗೆ ತರ ನಿಂತಿಯಲ್ಲಿ. ಏ ಮಾವ, ನಾನು ಯಾಕೆ ಅವನ ಜೊತೆ ಕರೆಂಟ್ ಹೊಡ್ಸ್ಕೊಂಡು ತಾಗೆ ಆಗಲಿ ಅವ್ರಿಗೆ ಕರೆಂಟ್ ಹೊಡ್ಸಿ ಮಂಗ್ಯಾನ್ ಮಾಡಿ ನಿಂದಿರ್ಸಿಲ್ಲ ಅಲ್ಲಿ ಅಂದಾಗ ನೀ ಯಾಕೆ ಇಷ್ಟ ಅವಸರ ಬಂದಿ? ಏನಿಲ್ಲವಾ, ನಾನು ನಮ್ಮ ಸೌಕರ್ಯ ಜೊತೆಗೆ ಸೌದತ್ತೆಲ್ಲ ಗುಡ್ಕೊಂತೀನಿ. ಹಾಗಾಗಿ ದೋತ್ರ ಹಾಕೊಂಡು ಹೋದ್ರೆ ಜೋಗ ಕೈಯಾಗಿ ದೋತ್ರ ಹೊಡೆಯಂಗಿಲ್ಲ. ಅದಕ್ಕಂತ ಪ್ಯಾಂಟು ಚುಪಾಂಡ ಹಾಕೊಂಡು ಹೋಗೋಣ ಅಂತ ಮನೆ ಕಡೆ ಹೊಂಟಿದ್ದೆ. ಅದಿರ್ಲಿ, ಇವನ್ ಕೂಡ ನಿಂದೆ ಗದ್ಲ. ಮಾವ, ಕೊಡಾನ ರಿಪೇರಿ ಮಾಡ್ಸಕ್ ಬಂದಿದ್ದೆ. ರಿಪೇರಿ ಆಗ್ಲಿಲ್ಲ ಅಂದ್ರೆ ಹೊಸ ತಗೊಂಡು ಹೋಗೋಣ ಅಂತ ಬಂದೆ ನೋಡು. ಚಲೋ ಆಯ್ತು ಬಿಡು. ಲೇ ತಮ್ಮ, ಯಾವ ನಿಂದು? ನಮ್ಮ ಸೌಕರ್ ಮನ್ಯಾಗ ಗುಜ್ರಿ ಬಾಳ ಐತಿ. ಎಲ್ಲ ಟೆಂಟ್ ಹಾಕ್ಲಾರ್ದಾಗ ಲಗುನ ನಮ್ಮ ಸೌಕರ್ ಮನೆ ಕಡೆ ಬಂದ್ಬಿಡು. ಗುಜ್ರಿ ಬಾಳ ಸಿಗ್ತೈತಿ. ಮತ್ತೆ ಗುಜ್ರಿ ರಿಪೇರಿ ಅಷ್ಟೇ ಮಾಡ್ತೀಯ, ಬೇರೆ ಕೆಲಸನ ಮಾಡ್ತೀಯ? ಇಲ್ಲೇ ತನಕ ಎಲ್ಲಾ ಕೆಲಸನು ಮಾಡ್ತಿದ್ದೆ ಕಣ್ರಿ. ಆ ರಿಪೇರಿ ಅಷ್ಟೇ ಮಾಡ್ತಿದ್ದೆ. ಅವನು ಮುಂದಕ್ಕೆ ಅವಕಾಶ ಸಿಕ್ಕ್ರೆ ಯಾವ ಕೆಲಸ ಬೇಕಾದ್ರೂ ಮಾಡಿ ಮುಗಿಸ್ಬಿಡ್ತೀನಿ ನೋಡ್ರಿ. ಬ್ಯಾಡ ತಮ್ಮ, ಬೇಡ. ಈಗ ನೀ ಮಾಡೋದಷ್ಟೇ ಮಾಡು. ಯಾಕಂದ್ರ ನಿನ್ನ ಡೈಲಾಗ್ ಯಾಕೋ ನನ್ನ ಸೊಸೆ ಮ್ಯಾಚ್ ಹಂಗ ಅದಾವು. ಯಾಕಿದ್ದಿತ್ತು ಈ ಗುಜರಿ ರಿಪೇರಿ ಮಾಡ್ಕೊಂಡಿದ್ದು ಬಿಡು. ಅಲ್ಲವಾ ನನ್ನ ಸೊಸೆ, ಮನೆಯ ಮನಸ್ಸಿ ಬಂದಂಗೆಲ್ಲ ಹೊಸ ಬಿಂದಿಗೆ ಖರೀದಿ ಮಾಡ್ಕೊಡ್ತೀನಿ. ಆದ್ರೂ ಈ ತೂತ್ ಬಿದ್ದ ಬಿಂದಿಗೆ ರಿಪೇರಿ ಮಾಡ್ಸೋದು ಯಾಕೆ ಅಂತೀನಿ. ಅಲ್ಲ ಮಾವ, ಬೆಳಿಗ್ಗೆ ಹಾಳು ಮಗ ಇದ್ದವನ ಸೌಕರ್ ಮನೆಗೆ ಹೋಗಿ ಕೆಲಸ ಮಾಡಕ್ ಹತ್ತು ಬಿಡ್ತಿದಿ. ಇನ್ನ ಈ ಬಿಂದಿಗೆ ಯಾವಾಗ ತಗೊಂಡಿನಂತ ಅಷ್ಟು ಗೊತ್ತಿಲ್ಲ ನನಗ. ಇದು ನಾ ಹುಟ್ಟದಾಗ ತಗೊಂಡ್ರ ಬಿಂದಿಗೆ ಮಾವ, ಅದು ನೆನಪೈತಿನಿ ಇಲ್ಲೇನಾಗ. ಇದನ್ನ ರಿಪೇರಿ ಮಾಡಿಸಿ ಉಪಯೋಗಿಸೋಣ ಅಂತ ತಗೊಳಕ್ ಬಂದಿದ್ದೆ. ಏ ಬಂಗಾರಿ, ನಿನಗೆ ಯಾಕೆ ಈ ಬಿಂದಿಗೆ ಸವಸ? ನಾಳೆನೆ ಮನೆ ಮುಂದೆ ನಳ ಹಾಕ್ಸ್ತೀನಿ ನಡಿ. ಆ ನಳಕ್ ನೀನ್ ಪೈಪ್ ಸಿಕ್ಸಿ ನೀನಿಗೆ ಸಮಾಧಾನ ಆಗೋ ಮಟ ನೀರ್ ಹಿಡ್ಕ. ಈ ನನ್ನ ಮಗ ಯಾಕ ಬಹಳ ಡೇಂಜರ್ ಕಾಣಕತ್ತೇನ? ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡು. ಅಲ್ಲ ಮಾವ, ಕೊಡ ರಿಪೇರಿ ಮಾಡ್ಸಕ್ ಬರೋದ್ ತಪ್ಪನ? ಈಗ ಕೊಡ ರಿಪೇರಿ ಮಾಡಿಸ್ಲಿಲ್ಲ ಅಂದ್ರ ಮಳಿ ಮುಂದ ನೆಲ ಹಚ್ಚಿರ್ತೀಯಲ್ಲ, ಅವಾಗ ಒಂದೆಲ್ಲ ರಿಪೇರಿ ಬಂದ್ರೆ ಏನ್ ಮಾಡವ? ಏ ಸಾಹೇಬ್ರ, ಆಕೆ ಇಷ್ಟಪಟ್ಟು ಮಾಡಿಸ್ಕೊಳಕತ್ತಾಳ. ಮಾಡಿಸ್ಕೊಳ್ಳಿ ಬಿಡ್ರಿ ಪಾಪ. ಲೇ ತಮ್ಮ, ಮುಚ್ಚಲೇ ಬಾಯ್ ಕಬರಿಗೇರಿ ನನ್ನ ಮಗ. ಅದೇ ದುಡಿಗೆ ಮಾಡಿಸ್ಕೊಳ್ತೀನಿ ಅಂದ್ರೆ ಸಾಕು. ಹಂಗ ರಿಪೇರಿ ಮಾಡಕ್ ಸಾಲ ನಿಂದಿರ್ತಾರ ಮೈಗಳು ನನ್ನ ಮಕ್ಳು. ಏ ಬಂಗಾರೆ, ನಡಿ ಹೋಗೋಣ. ಕೊಡ ರಿಪೇರಿ ಮಾಡ್ಸಕ್ ಬರೋದು ಒಂದು ವ್ಯವಹಾರ ಅಷ್ಟೇ ಅಲ್ಲ ಮಾವ. ಅಯ್ಯ ನಿಮ್ಮವನು ಅದೆಲ್ಲ ನೀ ತಿಳಿಯಂಗಿಲ್ಲ. ಮಂದಿ ಎಲ್ಲದಕ್ಕೂ ಡಬಲ್ ಮೀನಿಂಗ್ ತಿಳ್ಕೊಂತಾರ. ನಾನು ಸದ್ಯ ಅರ್ಜೆಂಟ್ ಎಲ್ಲ ಗುಡ್ಕೊಂಡೀನಿ. ಅಲ್ಲ ಮಾವ, ಮತ್ತೆ ನೀವು ನಾಳೆ ರಿಪೇರಿ ನಾನೇ ಮಾಡ್ತೀನಿ ಬಿಡ್ರಿ. ಓಹೋ, ನಾಳೆ ರಿಪೇರಿ ನಿಂಗೆ ಮಾಡಕ್ ಬರ್ತೈತೇನವ ತಮ್ಮ? ನನ್ನ ಸೊಸಿ ಏನ್ ಕೇಳಿದ್ರೆ ರಿಪೇರಿ ಮಾಡ್ಕೊಡ್ತೀಯೇನು? ರೇ ಸಾಹೇಬ್ರ, ಇದು ಕಲಿಗಾಲ, ಕಂಪ್ಯೂಟರ್ ಕಾಲ. ಅವನ ಒಂದು ಸರಿ ನಾವು ಕಂಪ್ಯೂಟರ್ ಆನ್ ಮಾಡ್ಕೊಂಡು ನಿಂತ್ಕೊಂಡ್ರಿ ಅಂತ ತಿಳ್ಕೊಂಡ್ರಿ. ಯಾವ ಕೆಲಸ
ಬೇಕಾದ್ರೂ ಮಾಡಿ ಮುಗಿಸ್ಬಿಡ್ತೀವಿ ನೋಡ್ರಿ. ಮಗ ನೀ ಎಲ್ಲದಕ್ಕೂ ತಯಾರಾಗಿ ನಿಂತಿದ್ದೀಯ ಸಾಧ್ಯ ನಮ್ಮ ಸೌಕರ್ಯ ಮನೆ ಕಡೆ ನಡಿ, ಅಲ್ಲಿ ಗುಜರಿ ಕ್ವಿಂಟಲ್ ಗಂಟೆ ಐತಿ ಕೊಡ್ತೀನಿ, ಅಲ್ಲಿ ನೀನು ವಿಚಾರ ಮಾಡ್ಕೊಂಡು. ಬಿಂದಿಗೆ ವಿಚಾರ ಏನ್ ಮಾಡಿದ್ರಿ? ನನ್ನ ಸೊಸಿ ಬಿಂದಿಗೆ ಬಗ್ಗೆ ನಾನು ವಿಚಾರ ಮಾಡ್ಕೊಂತೀನಿ. ಮೊದಲಿನಿಂದ ರೈತರಲ್ಲೇ ಬೇವರ್ಸಿ ನನ್ನ ಮಗನ. ಲೇ ಬಂಗಾರಿ, ನೀ ನನ್ನ ಮಗ ಯಾಕೋ ಸಿಡಿ ಮಿಡಿ ಅನ್ನಕತ್ತನ, ಎಲ್ಲಿ ತಗೊಂಡು ನಾನು ನಿನ್ ಕೈಯಾಗ ಕೊಡ್ತೀನಿ ಅಂತ ಅವ್ನಿಗೆ ಭಯ ತಗೊಂಡ್ಬಿಟ್ಟೈತೆ. ನಾನು ಇನ್ನು ಹೋಗಿ ಬರ್ತೀನಿ. ನನ್ನ ಮಗ ಇಂದ ಟೈಮ್ ನೋಡ್ಕೊಂಡು ಇಬ್ರು ಭೇಟಿ ಆಗೋಣ. ಬರ್ಲಾ? ಎಲ್ಲಿ ನಂದಕ್ಕಿತ್ತ ಏ ನಿಮ್ಮ ಅಡ್ನಾಡಿ ಸೊಸೆ ಯಾವನಾರ ಸಿಕ್ಬಿಟ್ರ ಸಾಕು, ಶುರು ಹಚ್ಕೊಂಡ್ಬಿಡ್ತಿಯಲ್ಲ ವ್ಯವಹಾರನ. ನೀನ್ ನಾಚಿಕೆ ಬರಂಗಿಲ್ಲ ನಿನ್ ಜನ್ಮಕ್ಕ. ಏ ಮಾವ, ಕೊಡ ರಿಪೇರಿ ಮಾಡ್ಸೋದು ಅದು ವ್ಯವಹಾರ ಅಂತೀಯಲ್ಲೋ ಮಾವ. ಅದೆಲ್ಲ ನೀನ್ ತಿಳಿಯಂಗಿಲ್ಲ ಕಣೆ. ಮಂದಿ ಎಲ್ಲದಕ್ಕೂ ಡಬ್ಬನ್ ಮಿನಿ ತಿಳ್ಕೊಂತಾರ. ಸದ್ಯ ನಾನು ಅರ್ಜೆಂಟ್ ಹೋಗ್ಬಿಟ್ಟು ಹೊಂಟೀನಿ. ಮಾವ, ಮತ್ತೀಗ ಅವನ ಯಾಕೆ ಸೌಕರ್ ಮನೆ ಹತ್ರ ಕಳ್ಸಿದ್ ನೀನು? ನನ್ನ ಮಗ ಮೊದ್ಲಿಲ್ಲ ನಾಳೆ ಹೋಗ್ಲಿ ಅಂತ ಹೇಳಿ ಕಳ್ಸಿದೆ. ಅವ್ರ ಬಾಯಿ ಗೊತ್ತಿ ನೀರು ಬರಲ್ಲ. ಈಗ ಅಲ್ಲ ಮಾವ, ನೀ ಹೋದ್ರೆ ಹ್ಯಾಂಗಪ್ಪ? ನಾನು ನಿನ್ನ ಸೋದರ ಸಸಿ, ನನಗ ನೀನ್ ಹಂಗ ಕಳ್ಸಕ್ ಮನಸ್ಸಿಲ್ಲ. ನಿನ್ ಜೊತೆ ಒಂದು ಡ್ಯಾನ್ಸ್ ಮಾಡ್ಬೇಕು. ಡ್ಯಾನ್ಸ್ ನನಗೆ ಅವಸರ ಆಗೈತೆ ಕಣೆ. ನಿಂದಿದ್ರ ಕುಣಿಯ ಆಸೆ ಆಗೈತೆ ಅಂತಿದ್ದೆ. ಮಂದಿ ಏನಾರ ತಿಳಿರಿ ಆ ಕುಣಿದ ಮೆಸ್ರೆ ಮೆಸ್ರೆ ನಾನು ಸೊಸೆ ಭಾಳ ಆಸೆ ಪಡಂಗ.
ಹುಷಾರೇ ಮನೇಲೆ. ಆಯ್ತು ಬಾವ ನಡಿ. ನಾನಿಲ್ಲ ಅಂತ ಯಾರನ್ನ ಬಂದಾಗ ಶುರು ಹಾಕೊಂಬೇಡ, ಹುಷಾರಿ. ಬೆಂಗಳೂರು ಗಿಂಗ್ಳೂರು ತಗೊಂಡು ಹೋದ್ನೆ ನನಗೆ ಯಾಕೆ ಅನುಮಾನ ಬರಕತ್ತ ನೋಡು. ಓಂಪ ಹೌದು ಹೌದು ನಿನ್ನಂತ ಸಾಕು ನಿಲ್ಲಿಸ್ರಿ ನಿಮ್ಮ ಅನುಮಾನದ ಮಾತು. ಹೋಗಿ ಹೋಗಿ ನಿನ್ನಂತ ದಬ್ಬ ಗಾಡಿನ ಬೆಂಗಳೂರಿಗೆ ತಗೊಂಡೋಗೋದಕ್ಕ ನನ್ನೇನು ಇದ್ರಾಗ ಏನು ಗೊತ್ತಿಲ್ಲ ಥರ್ಡ್ ಕ್ಲಾಸ್ ನನ್ನ ಮಗ ಮಾಡಿ ಏನು. ಮತ್ತೆ ನೀವು ಮಾತಾಡೋದನ್ನ ಖಬರ್ ಐತೇನ್ರಿ ನಿಮ್ಗ? ನಿನ್ನಂತ ಗಾಡಿನ ಎತ್ತಕೊಂಡೋಗೋ ಹುಚ್ಚನ್ ಮಗ ಅಂತ ಏನು ಅದನ್ನ ಬಿಡಿಸಿ ಹೇಳ್ಬೇಕೇನು? ಅದೇ ಗಾಡಿ ಏನೋ ಮೇಂಟೈನ್ ಮಾಡೋಣ ಅಂತ ಬಾಡಿಗೆ ದುಡಿಯಕ್ಕೆ ಒಪ್ಕೊಂಡಿದೀನಿ. ಆದ್ರೆ ಅದ್ರಾಗ ಯಾವ ಪಾಠ ಕರೆಕ್ಟಾಗಿ ಕೆಲಸ ಮಾಡ್ತೈತೆ ಹೇಳಿ ಬಂಗಾರಿ? ಅವನಿಗೆ ಗಾಡಿ ಓಡಿಸಿ ಅನುಭವ ಇಲ್ಲ, ಅವನು ನಮ್ ಗುರಪ್ಪನಂತನು, ಅದಕ್ಕೆ ಸಿಕ್ಕಿದ್ದೇ ಶಿವ ಅಂತ ಹೇಳಿರ್ತಾನೆ. ನಿನ್ ಗಾಡಿಗೆ ಏನೂ ಆಗಿಲ್ಲ, ಆದ್ರೆ ನಾನು ನನ್ನ ಗಾಡಿ ಓಡಿಸಿದೀನಿ. ಆ ಅನುಭವದ ಮುಂದೆ ನಿನ್ ಗಾಡಿ ಆಗಲ್ಲ. ಆದ್ರೆ ನಿನ್ ಗಾಡಿ ಹೆಡ್ಲೈಟು ದೇವ್ರಿಗೆ ಪ್ರೀತಿ ನೋಡು, ಆದ್ರೆ ಮುಂದೆ ಬರೋ ಮಂದಿನೇ ಕಾಣಂಗಿಲ್ಲ ಕಡೆ, ಅಷ್ಟು ಡಿಮ್ ಆಗೈತಿ ನಿನ್ನ ಹೆಡ್ಲೈಟು. ಹೇಳನ್ನಲ್ಲ, ಅವನಿಗೆ ಅನುಭವ ಇಲ್ಲ, ಅದಕ್ಕೆ ಸಿಕ್ಕಿದೆ ಶಿವ ಅಂತ ಹೇಳಿರ್ತಾನೆ. ಆದ್ರೆ ಮುಂದೆ ಬರೋ ಮಂದಿನೇ ಕಾಣಂಗಿಲ್ಲ ಕಣೆ, ಡಿಮ್ ಆಗ್ಬಿಟ್ಟತೆ. ಅದನ್ನ ಅನ್ನಕತ್ತೀನಲ್ಲ, ನಿಮ್ ಗಾಡಿ ಹೆಡ್ಲೈಟು ಡಿಮ್ ಆಗೈತೆ ಅಂತ. ಆದ್ರೆ ಹೆಚ್ಚು ತುಳಿದು ಮೊಣಕಾಲೆಲ್ಲ ಇಟ್ಕೊಂಡ್ಬಿಟ್ಟಿದ ಕಣೆ ಬಂಗಾರಿ. ಅಲ್ಲ, ನನ್ನ ಅನುಭವದ ಮುಂದೆ ನಿನ್ ಗಾಡಿ ಯಾವ ಲೆಕ್ಕನಲ್ಲ. ಬೇಕಂದಲ್ಲಿ ಬ್ರೇಕ್ ಬೀಳಂಗಿಲ್ಲ, ಇದ್ದಕ್ಕಿದ್ದಂಗ ಗಾಡಿ ಸ್ಟೇರಿಂಗ್ ಲಾಕ್ ಆಗ್ಬಿಡ್ತೈತಿ. ಆದ್ರೆ ಎಲ್ಲಿ ಬೇಕು ಅಲ್ಲಿ ಆಯಲ್ ತಟ ಅಂತ ಸೊರಡಾಕತೈತಿ. ಅದನ್ನ ಒಟ್ಟು ಒರೆಸಿಲ್ಲ, ಆದ್ರೆ ಗಲೀಜ್ ನೋಡಿದ್ರೆ ಅಪ್ಪೋ ವಾಂತಿನೇ ಬರ್ತೈತಿ, ಅಷ್ಟು ಗಲೀಜಾಗೈತಿ ಕಡೆ ನಿನ್ ಗಾಡಿ. ಅದೇ ಹೆಂಗೈತಿ? ಮೊನ್ನೆ ಹಾಕ್ಸಿದ್ದೆ, ಡಬ್ಬಲ್ ಸೌಂಡ್ ಹಾರ್ನ್ ಹಾಕ್ಸ್ಬೇಕಿತ್ತು. ಅದನ್ನ ಈಚ್ಕಿ ಕೈಯೆಲ್ಲ ನೋವು ಬಂದವ ನೋಡಿ ಬಂಗಾರಿ, ಆದ್ರೆ ಸೌಂಡೇ ಬರವಲ್ದು. ನನ್ನ ಗಾಡಿ ಬಗ್ಗೆ ಏನ್ ಅನ್ಸಾಕತ್ತ ಅದನ್ನ ಡೈರೆಕ್ಟ್ ಆಗಿ ಹೇಳ್ಬಿಡು. ಬೇರೆ ಡ್ರೈವರ್ ತಗೊಂಡ್ ಬರ್ತೀನಿ ನಾನು. ಕೈಯ ಗಾಡಿ ಕೊಟ್ಟ ಮೇಲೆ ಓಡಿಸೋದಕ್ಕೆ ಆಗೋದಿಲ್ಲ ಅಂತ ತಿಳಿದಿ ಏನು? ನನ್ನೇನು ಡ್ರೈವರ್ ಅಂದ್ಕೊಂಡಿದ್ರ ಏನು ಕ್ಲೀನರ್ ಅಂದ್ಕೊಂಡಿದ್ರ? ನಡೀರಿ, ಗಾಡಿ ರಿಪೇರಿ ಮಾಡಿಸ್ಕೊಡ್ರಿ, ಆಗ್ಬೇಕು ನೋಡ್ರಿ. ನೀವು ಬಾಡಿಗೆ ಬೇಕಂದ್ರ 50 ರೂಪಾಯಿ ಜಾಸ್ತಿ ಕೊಡ್ತೀನಿ ನೋಡ್ರಿ. ಗಾಡಿ ರಿಪೇರಿ ಮಾಡ್ಸಕ್ ಹೋಗೇ ಬಿಡು, 50 ಅಲ್ಲ 100 ಖರ್ಚಾಗ್ಲಿ ಮಾಡ್ಸಕ್ ನಡಿ. ಮತ್ತೆ ಆತು ನಡೀರಿ, ಗಾಡಿ ಕಂಡೀಷನ್ ಒಂದಿದ್ರೆ ನಮಗೆ ಹೆಂಗ ಬೇಕಾ ಹಂಗೆ ಉಪಯೋಗ ಮಾಡ್ಕೋಬಹುದು. ಆಗೋ ಹೋಗೋದು ಹೋಗ್ತೀವಿ, ಆದ್ರೆ ಹಂಗ ಹೋಗೋದು ಬೇಡ ಕಣೆ ಬಂಗಾರಿ. ಅದೇ ಒಂದು ಗಿಲಿ ಬಾರಿಸಿ ಹೋಗ್ಬಿಡೋಣ. ಹಿಡ್ಕೇಳ್ರಿ.
Thank you.